ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋದಾಗ ಸಾಬುದಾಣಿ ಹಪ್ಪಳ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬರ್ರಿ. ಈ ಸಾಬುದಾಣಿ ಹಪ್ಪಳ ಭಾಳ ರುಚಿಯಾಗಿರೋವಂಥದ್ದು, ಭಾಳ ಕ್ರಿಸ್ಪಿ ಆಗಿರೋವಂಥದ್ದು, ಭಾಳ ಸರಳ ಆಗಿರೋವಂಥದ್ದು. ಇದನ್ನು ಹೆಂಗೆ ಮಾಡೋದು ಅಂತ ಈಗ ನೋಡ್ಕೊಂಡು ಬರೋಣ. 1 ಗ್ಲಾಸ್ನಷ್ಟು ಇಲ್ಲಿ ಸಾಬುದಾಣಿ ತೊಗೊಂಡು ಸ್ವಚ್ಛಗೆ ತೊಳೆದು ನೀರೆಲ್ಲ ಬಸಿದು ನೆನೆ ಇಡಬೇಕು. ಹಿಂದಿನ ದಿನ ರಾತ್ರಿ ನೆನೆ ಇಡಬೇಕು. ಈಗ ಇಲ್ಲಿ 1 ಗ್ಲಾಸ್ ಸಾಬುದಾಣಿಗೆ 5 ಗ್ಲಾಸಷ್ಟು ನೀರು ತಗೋಬೇಕು. ಮೆಜರ್ಮೆಂಟ್ ಕರೆಕ್ಟಾಗಿರಬೇಕು ಅಂದ್ರೆ ಹಪ್ಪಳ ನಮ್ಗೆ ಎಲ್ಲೂ ಸೀಳಂಗಿಲ್ಲ ಮತ್ತು ಎಲ್ಲೂ ಅದು ಮುರಿಯಂಗಿಲ್ಲ, ಕರೆಕ್ಟಾಗಿ ಬರ್ತಾವ. ಇಲ್ಲಿ 5 ಗ್ಲಾಸ್ನಷ್ಟು ನೀರು ತೊಗೊಂಡು ಹಾಕ್ಕೊಂಡು ಈಗ ಇಲ್ಲೇ ಮುಚ್ಚಿಟ್ಕೋಬೇಕು. ನೋಡಿರಿ, ಹೈ ಫ್ಲೇಮ್ ಒಳಗೆ ಇಟ್ಕೋಬೇಕು. ನೀರು ಸ್ವಲ್ಪ ಕಾಯೋ ತನಕ ನೋಡಿರಿ. ಇಷ್ಟು ಸ್ವಲ್ಪ ಗುಳ್ಳಿ ಬರ್ಲಿಕ್ಕೆ ಶುರುವಾಯಿತು ಅಂತಂದ್ರೆ ಈಗಿಲ್ಲಿ ಉಪ್ಪು ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹಿಂಗೆ ಹಾಕ್ಕೋಬೇಕು. ಈಗಿಲ್ಲೇ ಸಾಬುದಾಣಿಯನ್ನು ನೆನೆ ಇಟ್ಕೊಂಡಿರ್ತೀವಲ್ಲ, ಅದನ್ನು ನಾವಿಲ್ಲಿ ಕೈಯಾಡಿಸ್ಕೋಬೇಕಾಗ್ತದೆ. ಕೈಯಾಡಿಸ್ಕೊಂಡು ಬಿಸಿಯಾಗಿರೋ ಅಂಥ ನೀರಿಗೆ ಇದನ್ನೆಲ್ಲ ಹಾಕಿ ನಾವು ಕೈಯಾಡಿಸ್ಬೇಕು. ನೋಡಿರಿ, ಇಷ್ಟು ಎಲ್ಲನೂ ಹಾಕ್ಕೋಬೇಕು. ಹಾಕ್ಕೊಂಡು ಚೆಂದಾಗೆ ನಾವು ಕೈಯಾಡಿಸ್ಕೋಬೇಕು. ಒಟ್ಟು ಕೈ ಬಿಡಲಾರ್ದಂಗೆ ಕೈಯಾಡಿಸ್ಕೋತಾ ಇರ್ಬೇಕು ನಾವು. ಒಂದು ಸ್ವಲ್ಪ ಕೈಯಾಡಿಸಿ ನೋಡಿರಿ, ಇದು ನಮ್ಗೆ ಹೆಂಗೆ ಬೆಂದದಂತ ಗೊತ್ತಾಗ್ತದೆ ಅಂದ್ರೆ ಒಂದೊಂದು ಸಾಬುದಾಣಿ ಮ್ಯಾಲೆ ಬರ್ಲಿಕ್ಕೆ ಶುರು ಆಗ್ತಾವೆ ನೀರಿನ ಮೇಲೆ. ಅವಾಗ ನಮಗಿದು ಪರ್ಫೆಕ್ಟಾಗಿ ಆಗ್ಯದ ಅಂತ ಗೊತ್ತಾಗ್ತದೆ. ಇದು ಬಿಗಿನರ್ಸು ಮಾಡ್ಬೋದು, ಅಥವಾ ನಮಗೇನು ಬರಂಗಿಲ್ಲ ಹಪ್ಪಳ ಸಂಡ್ಗಿ ಮಾಡ್ಲಿಕ್ಕೆ ಅನ್ನೋರು ಸುದಾ ಮಾಡ್ಬೋದು. ಭಾಳ ಅಂದ್ರೆ ಭಾಳ ಸರಳ ಆಗಿರುವಂಥದ್ದು, ಭಾಳ ರುಚಿಯಾಗಿರುವಂಥದ್ದು. ಬ್ಯಾಸಿಗೆ ಬಂತು ಅಂದ್ರೆ ನಾವು ಒಂದು 2-3 ದಿವಸ ಒಂದು ಸ್ವಲ್ಪ ನಾವು ಟೈಮ್ ಮಾಡ್ಕೊಂಡ್ವಿ ಅಂತಂದ್ರೆ ವರ್ಷ ಪೂರ್ತಿ ನಾವು ತಿನ್ಬೋದು. ನೋಡಿರಿ, ಅನ್ನ ಸಾರು ಬರೀ ನಾವು ಒಂದೊಂದು ಸಲ ಅನ್ನ ಸಾರು ಅಷ್ಟೇ ಮಾಡಿಬಿಟ್ಟಿರ್ತೀವಿ. 1-2 ಸಂಡ್ಗಿ ಹಪ್ಪಳ ಕರ್ಕೊಂಡ್ವಿ ಅಂತಂದ್ರೆ ರುಚಿ ಬರ್ತದೆ. ಈಗ ಇಲ್ಲಿ ನೋಡಿರಿ, ಚೆಂದಾಗಿ ಕುದಿಲಿಕ್ಕತ್ತದ. ಹಿಂಗೆ ಇದು ನಾವು ಕುದಿಯೋ ತನಕನೂ ನಾವು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಕೈಯಾಡಿಸ್ಕೋಬೇಕಾಗ್ತದೆ. ನೋಡಿರಿ, ಇದು ಹಿಂಗೆ ನಾವು ಕೈಯಾಡಿಸ್ಕೋತಾ ಇರಬೇಕು. ಆಮೇಲೆ ಇವು ಎಷ್ಟು ರುಚಿ ಆಗ್ತವೆ ಹಪ್ಪಳ ಅಂತಂದ್ರೆ ಭಾಳ ಕ್ರಿಸ್ಪಾಗಿ ಬರ್ತಾವೆ ಇವು, ಮತ್ತು ಭಾಳ ಹಗೂರಾಗಿ ಬರ್ತಾವೆ. ತಿನ್ಲಿಕ್ಕೂ ಭಾಳ ಟೇಸ್ಟಿಯಾಗಿರ್ತಾವೆ. ಮಕ್ಳಿಗಂತೂ ಭಾಳ ಅಂದ್ರೆ ಭಾಳ ಸೇರ್ತಾವೆ ಇವು. ನೋಡಿರಿ, ಈಗಿದು ರೆಡಿ ಆಗ್ಲಿಕ್ಕತ್ತದ. ನೋಡಿರಿ, ಹಿಂಗೆ ಬರಬೇಕದು ನಮ್ಗೆ. ಈ ಥರ ಬಂತು ಅಂತಂದ್ರೆ ನಮಗಿಲ್ಲಿ ಪರ್ಫೆಕ್ಟಾಗಿ ಆಗ್ಯದ ಅಂತರ್ಥ. ನೋಡಿರಿ, ಮ್ಯಾಲೆಲ್ಲ ಸಾಬುದಾಣಿ ಹೆಂಗೆ ಕಾಣಿಸ್ಲಿಕ್ಕತ್ತವ. ಈಗ ಇದು ಸಾಬುದಾಣಿ ಬಿಸಿ ಇದ್ದಾಗ ಹಾಕಬಾರ್ದು, ನಮ್ಗೆ ಆರಬೇಕು. ಒಂದು ಸ್ವಲ್ಪ ಆರಿದ ಮೇಲೆ ಒಂದು ಪ್ಲಾಸ್ಟಿಕ್ ಕವರ್ ತೊಗೊಂಡು ಹಾಕಬೇಕು. ನೋಡಿರಿ, ಹಿಂಗೆ ಹಾಕಬೇಕು. ಭಾಳ ಅಂದ್ರೆ ಭಾಳ ಸರಳಿದು. ಆಮೇಲೆ ಭಾಳ ಲಘು ಆಗೋ ಅಂಥದ್ದು, ಭಾಳ ಏನು ಕೆಲಸ ಏನು ಇಲ್ಲ ಇದಕ್ಕೆ. ಯಾರು ಬೇಕಾದರೂ ಮಾಡ್ಬೋದು. ನೋಡಿರಿ, ಹಿಂಗೆ ನಾವು ಒಂದೊಂದು ಹಾಕೋತಾ ಹೋಗಬೇಕು. ಆಮೇಲೆ ಇವು ಎಷ್ಟು ಚಂದ ಕಾಣ್ತಾವ ಕರಿದ ಮೇಲೆ ಅಂತಂದ್ರೆ ನೋಡ್ಲಿಕ್ಕೂ ಅಷ್ಟೇ ಚಂದ ಕಾಣ್ತಾವ. ನೋಡಿರಿ, ಯಾರಾದರೂ ಗೆಸ್ಟ್ ಬಂದಾಗ ನಮಗೆ ಭಾಳ ಲಘು ಆಗ್ತದಿದು. ನೋಡಿರಿ, ಹಿಂಗೆ ಎಲ್ಲನೂ ಹಾಕ್ಕೋಬೇಕು. ಹಾಕ್ಕೊಂಡ್ಮೇಲೆ ನಾವು ಫಸ್ಟ್ ಡೇ ಫುಲ್ ಒಣಗ್ಲಿಕ್ಕೆ ಬಿಡಬೇಕು. ನೆಕ್ಸ್ಟ್ ಡೇ ಮತ್ತೆ ತಿರುವಿ ಹಾಕಬೇಕು. 2 ದಿವಸ ಬೇಕಾಗ್ತದೆ ಒಣಗಲಿಕ್ಕೆ. ನೋಡಿರಿ, ಹಿಂಗೆ ಕಾಣ್ತಾವೆ. ಒಣಗಿದ ಮೇಲೆ ನಮ್ಗೆ ಹಿಂಗೆ ಕಾಣ್ತಾವೆ. ಇದನ್ನು ನಾವು ನೋಡಿರಿ ಒಂದು ಡಬ್ಬಿ ಒಳಗೆ ಸ್ಟೋರ್ ಮಾಡಿ ಇಟ್ಕೊಂಡ್ವಿ ಅಂತಂದ್ರೆ 1 ವರ್ಷ ಪೂರ್ತಿ ನಾವು ಇದನ್ನು ಬಳಸ್ಬೋದು. ನೋಡಿರಿ, ಭಾಳ ಅಂದ್ರೆ ಭಾಳ ಸರಳ ಇದು. ಈಗ ಎಣ್ಣೆ ಬಿಸಿ ಮಾಡಿಕೊಂಡು ಒಂದೊಂದು ಕರ್ಕೊಳ್ಳೋಣಂತ ನಾವಿಲ್ಲೇ. ನೋಡಿರಿ, ಎಷ್ಟು ಲಘು ಆಗ್ತಾವೆ, ಎಷ್ಟು ವೈಟ್ ಆಗ್ತಾವೆ. ನೋಡಿರಿ, ಎಲ್ಲೂ ಹೊತ್ತಂಗಿಲ್ಲ, ಏನೂ ಇಲ್ಲ, ಎಷ್ಟು ಚಂದ ಕಾಣಿಸ್ತಾವೆ. ನೋಡಿರಿ, ಈಗ ಈ ಸಾಬುದಾಣಿ ಹಪ್ಪಳ ಇಷ್ಟೇ. ಇದು ಮಾಡೋ ಮೆಥಡ್ ಭಾಳ ಸರಳದ ಇದು. ನೀವು ಒಂದ್ಸಲ ಎಲ್ಲರೂ ಮಾಡಿ ನಂಗೆ ಕಮೆಂಟ್ ಮಾಡಿರಿ ಹೆಂಗೆ ಬಂತು ಅಂಥೇಳಿ. ಕಮೆಂಟ್ ಒಳಗೆ ಹೇಳ್ರಿ ನಂಗೆ. ನೋಡಿರಿ, ಎಷ್ಟು ಚಂದ ಕಾಣಿಸ್ಲಿಕ್ಕತ್ತದ ಮತ್ತು ಎಷ್ಟು ಸರಳ ಆಗಿರೋ ಅಂಥದ್ದು. ಕೈಯಾಗಿ ಇಟ್ಕೊಂಡು ಮುರಿದು ಬಿಡ್ತಾವೆ, ಎಲ್ಲೂ ಗಟ್ಟಿ ಆಗಂಗಿಲ್ಲ. ನೋಡಿರಿ, ವಯಸ್ಸಾದವ್ರ ಸತ್ಯಕ್ಕೆ ಇದನ್ನ ನಾವು ತಿನ್ಬೋದು. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.